ಹಲೋ ಕರ್ನಾಟಕ, ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮ್ಮ ಆಶೀರ್ವಾದದಿಂದ ನಾನು ಇನ್ನು ಮುಂದೆನೂ ಚೆನ್ನಾಗಿರ್ತೀನಿ ಅಂತ ಹೇಳ್ತೀನಿ. ಇವತ್ತು ನಮ್ಮ ತೋಟದಲ್ಲಿ ಯಾವ್ಯಾವ ಥರ ಗಿಡ ಇದೆ ಅಂತ ತೋರಿಸ್ತೀನಿ ಬನ್ನಿ. ಇದು ಮಲ್ಲಿಗೆ ಹೂವು. ಇದು 9 ಹೂವು ಬರುತ್ತೆ, ಅಂದರೆ 9 ಎಲೆ ಅಂತಾರಲ್ಲ, 9 ಸುತ್ತು ಹೂವು. ಇದು ಮಲ್ಲಿಗೆ ಹೂವು ತುಂಬ ಚೆನ್ನಾಗಿದೆ, ಗಮ್ಮನಂತೆ. ಈಗ ಒಂದು 15 ದಿನದಿಂದ ಹೂ ಬಿಡ್ತಿಲ್ವಂತೆ. ಈಗ ಮಿನಿಮಮ್ ದೀಪಾವಳಿ ಅಷ್ಟರಲ್ಲಿ ಹೂ ಬರುತ್ತೆ. ಮತ್ತು ಕನಕಾಂಬರ ಗಿಡ ಇದು ಕೆಳಗಡೆ ಇದೆ ನೋಡಿ, ಅದು ಮರಳೆ ಗಿಡ. ಅದು 2 ಇದೊಂಥರ ದಾಸವಾಳ ನೋಡಿ. ಇದು ಒಂದು ಎಳೆ ಬರುತ್ತೆ, ಅಗಲ ಬರಲ್ಲ ಜಾಸ್ತಿ, ಒಂದು ಎಳೆ ಬರೋದು, ಅಗಲ ತುಂಬ ಇದೆ. ಯೆಲ್ಲೋ ಕಲರ್ ದಾಸವಾಳ ಅದು. ಇನ್ನು ಕೆಳಗಡೆ ಬಂದರೆ ಇಲ್ಲೊಂದು ದಾಸವಾಳ ಇದೆ ನೋಡಿ, ಅದು ಈಗ ನೆಟ್ಟಿರೋದು, ಹಂಗಾಗಿ ಈಗ ಒಂದು ಬಿಟ್ಟಿದೆ, ಅದು ಅಷ್ಟೇ ಮೊಗ್ಗು. ಇದು ಹೂವಿನ ಜೊತೆ ಹಾಕಿ ಕಟ್ಟೋದು, ಗಮ್ಮನ್ನತ್ತೆ. ಇದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಇದು ಮರಳೆ ಗಿಡಗಳಿದೆ 2 ಸಣ್ಣ ಮರಳೆ ಅಂದ್ಬಿಟ್ಟು. ಇಲ್ಲಿ ಎಲೆ ಎಂಬಿದೆ, ಮರಳೆ ಗಿಡ ಇದೆ. ಇಲ್ಲೊಂದು ಇವತ್ತು ತಗೊಂಡಿರೋದು, ಇದು ನೆಟ್ಟಿಲ್ಲ, ಕಸಿ ಕಟ್ಟು ನೆಟ್ಟಿಲ್ಲ. ಇದು ಮರ್ಗ. ಇದು ಹೂವಿನ ಜೊತೆ ಕಟ್ಟೋಕ್ಕೆ ಅಂದ್ಬಿಟ್ಟೇ ಬೆಳೆಸಿದ್ದೀವಿ ನಾವು. ಇನ್ನೂ ಅಗಲ ಇತ್ತು, ಸ್ವಲ್ಪ ಕೋದಾಕ್ಬಿಟ್ಟಿದ್ದೀವಿ ಎಲ್ಲನೂ, ಕ್ಲೀನ್ ಮಾಡಬೇಕು, ಆಗಿ ಹೆಚ್ಕೊಬಿಡುತ್ತಲ್ಲ ಅಂದ್ಬಿಟ್ಟು. ಇನ್ನು ಕನಕಾಂಬರ ಗಿಡ ಇದೆ. ಇಲ್ಲೊಂದಿದೆ ನೋಡಿ, ದಾಸವಾಳ ಗಿಡ. ಇದು ಒಂಥರ ಕೇಸರಿ ಕಲರ್ ಟೈಪ್ ಇದೆ ಇದು ಹೂವು, ಅದು ಬಿಟ್ಟಿಲ್ಲ ಈಗ. ಕನಕಾಂಬರ ಗಿಡ ಇದೆ. ಇದು ಮರಳೆ ಗಿಡ, ಇದು ದೊಪ್ಪ ಮರಳೆ. ಇಲ್ಲಿ ನೋಡಿ, ನಮ್ಮಮ್ಮ ಸೊಪ್ಪು ಚೆಲ್ಲೋರೆ, ತೊಗೊಂಬಂದು ಹುಟ್ಟಿದೆ. ಅದು ಪಾಟ್ಗೆ ಹಾಕಿದೆ ನಮ್ಮಮ್ಮ, ಕೆಳಗಡೆ ನೆಟ್ಟಿಲ್ಲ, ಕೋಳಿಗಳಿದೆ ಅಂದ್ಬಿಟ್ಟು. ಇಲ್ಲಿ ಹೂವಿನ ಜೊತೆ ಹಾಕಿ ಕಟ್ಟೋದಿದು. ಇಲ್ಲ, ಆಲ್ಮೋಸ್ಟ್ ಹೂವಿನ ಜೊತೆಗೆ ಕಟ್ಟೋದೇ ಇರೋದು 2-3 ಥರ. ಇದು ಮರಳೆ ಗಿಡ. ಇಲ್ಲಿ ಪಕ್ಕದಲ್ಲಿದೆ ನೋಡಿ ಇನ್ನೊಂದು ದಾಸವಾಳ ಗಿಡ, ಎಷ್ಟು ಚೆನ್ನಾಗಿಬಿಟ್ಟಿದೆ. ಕುಂಕುಮದ ಕಲರ್, ಇದು ತುಂಬ ಡಾರ್ಕ್ ಇದೆ. ದಾಸವಾಳ ಹೂವು ಅಗ್ಲನಿದೆ, 2 ಥರ ಇದೆ ಅಲ್ಲಿನೇ, ಒಂದು ಸಣ್ಣದು, ಒಂದು ದೊಡ್ಡದು. ಅಂದರೆ ಒಂದೆಳೆದೊಂದು, ಒಂದು 4 ಸುತ್ತೊಂದು ಒಂದಿದೆ. ಅಲ್ಲಿಂದ ಬಂದು ಒಂದಲ್ಗೆ ಸೊಪ್ಪು, ನಿಮಗೆಲ್ಲ ಗೊತ್ತಿದೆಯಲ್ಲ, ದಾಸವಾಳ ಗಿಡ. ಇದು ಕಾಕಡ ಸಸಿ, ಒಂದಲ್ಗೆ ಗಿಡ. ಇದು ಮಕ್ಕಳಿಗೆ ನೆನಪಿನ ಶಕ್ತಿ ಹೆಚ್ಚಿಸೋಕ್ಕೆ ಅಂದ್ಬಿಟ್ಟು ನೆಟ್ಟಿದ್ದಾರೆ. ಇದು ಸುಗಂಧರಾಜ, ಗಮ್ಮನ ಥರ ಹೂವಿನರ್ಗೆಲ್ಲ ಕಟ್ಟೋದು. ಅದು ಇನ್ನೂ ಹೂ ಬಿಟ್ಟಿಲ್ಲ, ನೆಟ್ಟಿದ್ದಾರೆ ತಂದು. ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲೇ ಹೋದ್ರು ಹೂವಿನ ಗಿಡ ತಂದು ನೆಡೋದೇನೆ ಅವ್ರದ್ದು. ಇದು ದೊಡ್ಡ ಪತ್ರೆ ಗಿಡ, ಅಂದರೆ ಇದು ಅಲರ್ಜಿ ಇದ್ದಾಗ ಸ್ವಲ್ಪ ಯೂಸ್ ಮಾಡ್ತಾರೆ. ಒಬ್ಬೊಬ್ಬರಿಂದ ಬೆಳಗಿನ ಟೈಮ್ ತಿಂದ್ರೂ ಒಳ್ಳೆಯದು ಅಂತಂತಾರೆ. ಇದು ಲೋಕಸರ ಆಲೋವೆರಾ ಗಿಡ. ಇನ್ನು ಈ ಕಡೆ ಒಂದು ತೋಟ ಇದೆ, ಬನ್ನಿ ತೋರಿಸ್ತೀನಿ. ನಾವು 3-4 ಕಡೆ ಮಾಡಿದ್ದೀವಿ, ಫುಲ್ ನಮ್ಮ ಮನೆ ಸುತ್ತ ಫುಲ್ ತೋಟನೇ ಇರೋದು. ತೋರಿಸ್ತೀನಿ ಬನ್ನಿ. ನೋಡಿ, ಇದು ನಮ್ಮ ಮನೆ ಪಕ್ಕದಲ್ಲಿರೋದು, ಇದು ಸೈಟು. ಅದು ದೊಡ್ಡದು ಮರಳೆ ಗಿಡ. ಅದು ಬನ್ನಿ ತೋರಿಸ್ತೀನಿ. ಇದಕ್ಕಿಂತ ದೊಡ್ಡದಿತ್ತು. ಇದು ಹೂ ಜೊತೆಗೆ ಕಟ್ಟೋದೇನೆ ಇದು ಎಲೆ. ಇದು ಹೆಸ್ರೇನು ಮರ್ತೋಗಿದೆ ನನಗೂ, ನಿಮ್ಗೆ ಗೊತ್ತಿರೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇನ್ನು ತುಳಸಿ ಗಿಡ ತೋರಿಸ್ತೀನಿ ಬನ್ನಿ. ಎಲ್ಲ ಕೂದಾಕ್ಬಿಟ್ಟಿದೆ, ಇದೊಂದು ಬಿಟ್ಟಿದ್ದಾರೆ ಅಮ್ಮ, ಆಯ್ತು ಪೂಜೆ ಎಲ್ಲ. ಆಮೇಲೆ ಶನಿವಾರದೊತ್ತು ಅಮ್ಮ ದೇವಸ್ಥಾನಕ್ಕೆ ಹೋಗ್ತಾರಲ್ಲ, ಆಂಜನೇಯ, ಹಂಗಾಗಿ ಮಡಿಕೊಂಡಿದ್ದಾರೆ. ಇಲ್ಲೊಂಥರ ಇದೆ ಕಾಕಡ ಗಿಡ ಬಿದೆ, ಬನ್ನಿ ತೋರಿಸ್ತೀನಿ. ಈಗ ಆ ಕಡೆ ಇದೆಲ್ಲ ಇನ್ನೊಂದು ತೋಟ, ಅಲ್ಲಿಗೆ ಹೋಗೋಣ ಬನ್ನಿ. ಎಲ್ಲ ನಮ್ಮಮ್ಮ ನಮ್ಮ ಅಜ್ಜಿಗೆ ಗಿಡ ಬೆಳೆಸೋದಂದರೆ ತುಂಬ ಇಷ್ಟ. ಇದು ಮಾಮೂಲಿ ನಾಗದಳ್ಳಿ ಗಿಡ ಅಂತಾರಲ್ಲ, ಮಕ್ಕಳಿಗೆ ಕೆಮ್ಮಿದ್ರೆ ಯೂಸ್ ಮಾಡ್ತಾರೆ, ಹಂಗಾಗಿ ಎಮರ್ಜೆನ್ಸಿಗಿರಲಿ ಅಂತ ನೆಟ್ಟಿದ್ದೀವಿ. ಇದು ತೊಗರಿ ಗಿಡ. ಇಲ್ಲಿ ಬಂದೆ ನೋಡಿ, ಪುಟ್ಟು ಮೆಣಸಿನ್ಕಾಯಿ ಗಿಡ ಇದೆ. ಈ ಕಡೆ ಕನಕಾಂಬರ ಗಿಡ ಇದೆ. ಇಲ್ಲೊಂದು ತೊಗರಿ ಗಿಡ ಇದೆ. ಇಲ್ಲಿ ತೊಗರಿ ಗಿಡ ಮಧ್ಯೆ ಕಾಕಡ ಸಸಿ ಹಾಕಿದ್ದಾರೆ, ಚಿಕ್ಕದು ಪುಟಾಣಿದು. ಮೆಣಸಿನ್ಕಾಯಿ ಗಿಡ ಇದೆ. ಇನ್ನೊಂದು ನಾಗದಳ್ಳಿ ಗಿಡ ನೆಟ್ಟಿದ್ದಾರೆ. ನಮ್ಮ ಅಕ್ಕನ ಮಕ್ಕಳಿಗೆ ಕೆಮ್ಮು ಬಂದರೆ ಅದೊಂದೇ ಯೂಸ್ ಮಾಡೋದು ಅವ್ರು ಜಾಸ್ತಿ, ಅದಕ್ಕೋಸ್ಕರ. ಕನಕಾಂಬರ ಗಿಡ, ತೊಗರಿ ಗಿಡ. ಇಲ್ಲಿ ಬಂದ್ವಿ ನೋಡಿ ಇನ್ನೊಂದು ತೋಟಕ್ಕೆ. ಇದು ದಾಸವಾಳ ಗಿಡ, ಆಗಲೇ ತೋರಿಸಿದ್ನಲ್ಲ, ಒಂಥರ ಮೆರೂನ್ ಕಲರು, ಆ ಥರ ಹೂವಿದು. ಅಲ್ಲಿ ರೆಡ್ ಕಾಣ್ತಾ ಇರ್ಬೋದು, ಆದರೆ ಮೆರೂನ್ ಕಲರ್ ದಾಸವಾಳ ಇದು. ಇಲ್ಲಿ ಪರಂಗಿ ಗಿಡ, ಪರಂಗಿಕಾಯಿ ಬಿಟ್ಟಿದೆ ಆಗಲೇ. ಎಲ್ಲ ಸುಮ್ಮನೆ ನೆಟ್ಟು, ಆದರೂ ಎಲ್ಲ ಉಟ್ಕೊಂಡಿದೆ, ಚೆನ್ನಾಗಿಟ್ಟಿದೆ. ಇಲ್ಲಿ ಕನಕಾಂಬರ ಗಿಡ ಇದೆ. ಅಂದರೆ ನಾವು ಇದು ಮರಳೆ ಗಿಡ ಹೂವು ಇದೆಯಲ್ಲ, ಮರಳೆ ಮಾರ್ತೀವಲ್ಲ ಅಂದ್ಬಿಟ್ಟು ಕನಕಾಂಬರ ಜಾಸ್ತಿ ಹಾಕಿದ್ದೀವಿ. ಇಲ್ಲೊಂದು ಬಿಟ್ಟಿದೆ ನೋಡಿ, ಇದು ಸಣ್ಣದಿದು, ಅದು ಉದ್ದ ಬರುತ್ತೆ. ಅದು ಪರಂಗಿ ಗಿಡ, ಇದು ಸಣ್ಣ ಮತ್ತು ಗುಂಡುಗಿರುತ್ತೆ. ಇಲ್ಲಿ ನೋಡಿ, ಚೆಂಡು ಗಿಡನ ನೆಟ್ಟಿದ್ದಾರೆ ನಮ್ಮಮ್ಮ, ಅದೊಂದು ಇರಲಿ ಅಂದ್ಬಿಟ್ಟು, ಎಮರ್ಜೆನ್ಸಿಗೆ ಅಂದ್ಬಿಟ್ಟು. ಕಾಕಡ ಪಕ್ಕನೇ ನೆಟ್ಟಿದ್ದಾರೆ. ಇನ್ನೂ ತುಂಬ ಗಿಡ ಇದ್ವೆಲ್ಲ ಕಿತ್ತಾಕ್ಬಿಟ್ಟೈತೆ ಅಮ್ಮ. ನಮ್ಮ ಅಕ್ಕನ ಪಾಪಗೂ ಸ್ವಲ್ಪ ಹುಷಾರಿರಲಿಲ್ಲ, ಒಂದು ಸ್ವಲ್ಪ ಹಾವು ಥರ ಕಚ್ಚಿತ್ತು ಅಂದ್ಬಿಟ್ಟು. ಇಲ್ಲಿ ಮಲ್ಲಿಗೆ ಗಿಡ ಇದೆ. ಇದು 5 ಸುತ್ತಿನ ಮಲ್ಲಿಗೆ ಇದು. ಇಲ್ಲಿ ಕಾಕಡ. ಅಲ್ಲಿಂದ ಇನ್ನೊಂದು ಥರ ದಾಸವಾಳ ಇಲ್ಲಿ ತೋರಿಸ್ತೀನಿ ಬನ್ನಿ. ಇದು ಒಂದೆಳೆ ದಾಸವಾಳ,
ಪಿಂಕ್ ಕಲರ್ ಇದೆ, ಚೆನ್ನಾಗಿದೆ ಅಂದರೆ ಕ್ಯೂಟಾಗೈತೆ ಮಾತ್ರ ನೋಡಿ. ಒಂದು ಸಲ ಬಿಟ್ಟರೆ ಹತ್ತು ಮೇಲೆ ಬಿಡುತ್ತೆ ಅದು ನೋಡಿ. ಎಷ್ಟೊಂದಿದೆ. ಒಂದು ದಿನಕ್ಕೆ ಈ ಥರ ಇದ್ದರೆ ಸಾಕಲ್ವ ದೇವ್ರ ಫೋಟೋಗೆ ಪೂಜೆಗೆ. ನಾನೇ ತಂದುಕೊಟ್ಟೆ. ಇದೆಲ್ಲ ಮಾಮೂಲಿ ಸಂತೆಗಳಲ್ಲಿ ಸಿಗುತ್ತೆ, ಮಾರಕ್ಕೆ ಬರ್ತಾರಲ್ಲ ಅಲ್ಲಿ. ಇದು ಮಾಮೂಲಿ ಮೈಸೂರು ಮಲ್ಲಿಗೆ, ಇದು ಹಬ್ಬದದು. ಕೆಳಗಡೆನೆಲ್ಲ ಹಮ್ಗೊಳುತ್ತೆ. ಇದು ಮರಳೆ ಗಿಡ, ಇದು ದೊಪ್ಪ ಮರಳೆ. ಇಲ್ಲಿಂದ ಬಂದಿದ್ದು ಕೆಂಪು ಕಲರ್ ಗಣಗ್ಲೆ ಹೂವು ಅಂತ ಹೇಳ್ತಾರಲ್ಲ ಅದು. ಇದು ರೆಡ್ ಕಲರ್ ಒಂದೇಳೆ ಬೀಳುತ್ತೆ. ಎಲ್ಲ ಬಿಟ್ಟಿಲ್ಲ, ಕತ್ತರಿಸ್ಬಿಟ್ಟವ್ರೆ. ಇದು ವೈಟ್ ಕಲರು ನೋಡಿ. ಕರಿಬೇವು, ಇದು ಪಾರಮ್ ಕರಿಬೇ, ಇದು ನಾಟಿ ಎಲ್ಲ. ಅಲ್ಲಿಂದ ಬಂದು ಇಲ್ಲೆಲ್ಲ ಕಾಕಡ ಗಿಡ ಹಾಕಿದ್ದಾರೆ ಅಮ್ಮ. ಈಗ ಸ್ವಲ್ಪ ಎಲ್ಲ ಮೇಲ್ಗಡೆ ಇದ್ದೈತೆ. ಇಲ್ಲಿ ಮಳೆನೇ ಇತ್ತಲ್ಲ ಜಾಸ್ತಿ ಅಂದ್ಬಿಟ್ಟು. ಇಂಬಿ ಗಿಡ ಇದು ನೋಡಿದ ತಕ್ಷಣ ತುಂಬ ಬೇಜಾರಾಗ್ತೈತೆ. ಯಾಕೆ ಅಂದರೆ ನೆನ್ನೆ ತಾನೇ ನಮ್ಮ ನಾಯಿ ಮರಿ ಸತ್ತೋಯ್ತು. ಅದು ಬಂದು 10 ವರ್ಷದ ಮೇಲಾಗಿತ್ತು. ಯಾರ ಮನೇಲೂ ಇರ್ತಿರ್ಲಿಲ್ಲ, ಕರ್ಕೊಂಡೋಗಿ ಕೊಟ್ರು. ಪಾಪ ನೆನ್ನೇನೋ ನಾಯಿ ಕಚ್ಚಿಬಿಡ್ತು ಅನ್ನೋದು ಒಂದೇ ನೆಪಕ್ಕೆ ತೀರೋಗೈತೆ. ತೊಗೊಂಡು ಬಂದು ಇಂಬೆ ಗಿಡದ ದಂಡಿಲಿ ಹಾಕಿದ್ದೀವಿ. ಅದರಿಂದ ಇಂಬೆ ಗಿಡನೂ ಚೆನ್ನಾಗಿರಲಿ ಅಂತ. ಎಲ್ಲರ ಹತ್ರ ಹೇಳೋದೇ ಒಂದೇ ರಿಕ್ವೆಸ್ಟ್, ಏನಂದರೆ ನೀವು ಸಾಕಿರೋ ನಾಯಿನ ಯಾವುದೇ ಕಾರಣಕ್ಕೂ ಬೀದಿಲಿ ಬಿಡಬೇಡಿ. ಯಾಕೆ ಅಂತಂದರೆ ಚೈನಾ ಕಟ್ಟಿ ಸಾಕು. ಇಲ್ಲಾಂದರೆ ನಮ್ಮಂಗೆ ನಾಯಿ ಕಳ್ಕೊಂಡು ನೀವು ಬೇಜಾರು ಮಾಡ್ಕೋತೀರಾ. ನೋಡಿ ಇಲ್ಲೊಂಥರ ಇದೆ. ಇದು ನಂದಿ ಬಟ್ಲೆ ಗಿಡ, ಇದು ವೈಟ್ ಕಲರ್ ಬರುತ್ತೆ. ಎಲ್ಲ ತಂದಿಟ್ಟಿರೋದೇನೆ. ಕನಕಾಂಬರ ಗಿಡ ಇದೆ. ಗಣಗ್ಲೇವು ನೋಡಿ, ಇಲ್ಲಿ ಪಿಂಕ್ ಕಲರ್ ಗಣಗ್ಲೇವಿದೆ ಒಂದೆಳೆ. ಕಾಕಡ ಗಿಡ ಇದೆ. ಇನ್ನೂ ತುಂಬ ಥರ ನೆಡಬೇಕಂತ ಆಸೆ ಇದೆ. ಸದ್ಯಕ್ಕೆ ಈಗ ಇಷ್ಟು ಇರಲಿ, ಆಮೇಲೆ ನೆಡೋಣ ಅಂದ್ಬಿಟ್ಟು ಸುಮ್ಮನಾಗಿದ್ದೀವಿ. ಪಿಂಕ್ ಕಲರ್ ಇದೆ ಇಲ್ಲೊಂದು. ಕನಕಾಂಬರ ಗಿಡ ಇದೆ. ಹೇಳಿದ್ನಲ್ಲ ಆಲ್ಮೋಸ್ಟ್ ಅದೇನೇ, ಕನಕಾಂಬರನ ಜಾಸ್ತಿ. ಕನಕಾಂಬರ ಕಾಕಡ. ಇಲ್ಲೊಂದು ಕಾಕಡ ಗಿಡ ಇದೆ ನೋಡಿ. ತುಳಸಿ ಗಿಡ ನೋಡಿ, ಕಪ್ಪು ತುಳಸಿ ಅಂತಿರಲ್ಲ ಅದು. ಇಲ್ಲೊಂದು ನಂದಿ ಬೆಟ್ಲು ಗಿಡ 2 ನೆಟ್ಟಿದ್ದೀವಿ. ಅಲ್ಲಿ ಪಕ್ಕದಲ್ಲಿ ಒಂದು ತುಳಸಿ ಗಿಡ ಇದೆ. ಒಂದಲ್ಲ 2 ಇದೆ. ಗಣಗ್ಲೆ ಗಿಡಗಳಿದ್ದಾವೆ. ಈ ಕಡೆ ಇನ್ನೊಂದು ಥರ ಇದೆ ನೋಡಿ, ದಾಸವಾಳ ಯೆಲ್ಲೋ ಕಲರು. ಇದು 3 ಬಗೆ ಬರುತ್ತೆ, ಅಂದರೆ 3 ರೌಂಡ್ ಬರುತ್ತೆ ದಾಸವಾಳ. ಆಗಲೇ ತೋರಿಸಿದ್ದು ಒಂದೆಳೆ, ಇದು 3 ಎಳೆ ಬರುತ್ತೆ ನೋಡಿ. ನಿಮಗೂ ಬೇಕು ಅಂದರೆ ಬೇಕಾದ್ರೆ ತೊಗೊಂಡು ಕೊಡ್ತೀನಿ ನಾನು. ನೋಡಿ ಎಲ್ಲಿ ಸಿಗುತ್ತೆ ಅಂತ ಅನ್ಬೇಕು ನೋಡಿ. ಇಂಬೆ ಗಿಡ ನೋಡೇ ಬೇಜಾರಾಗ್ತಾಯಿದೆ ನಂಗೆ ತುಂಬ. ನನ್ನ ಮಗನ ನೋಡಿ ಯಾವ ಥರ ಹಾಕೊಂಡು ಬರ್ತಾ ಇದ್ದಾನೆ ಅನ್ನೋ ತಮಾಷೆಗಾಗಿ ಅಂದ್ಬಿಟ್ಟು ಹಾಕಿರೋದಂಗೆ. ದಾಸವಾಳ ನೋಡಿ ತೋರಿಸಿದ್ನಲ್ಲ, ಆ ಥರ ಕಿತ್ತಿ ಕೈ ಕೊಟ್ಟಿದ್ದೆ, ಹಂಗೆ ಅಜ್ಜಿ ಮುಡಿಸಿದ್ದಾರೆ. ನಾಟಿ ಕರಿಬೇವು ಇದು. ಆ ಥರ ಹೋದ ತಕ್ಷಣ ಗಮ್ಮಂತ ಇದೆ ಇದು ತುಂಬ. ನೋಡಿ ನಾವು ಕಬ್ಬನ್ನು ಸುತ್ತ ಬೆಳೆದಿದ್ದೀವಿ ನಾವು. ಇದಕ್ಕೆ ಮಾಮೂಲಿ ನುಗ್ಗೆ ಸೊಪ್ಪಿನ ಗಿಡ. ಪಕ್ಕದಲ್ಲಿ ಇನ್ನೊಂಥರ ಮರ ಇದೆಗೆ ಪ್ರಾಣಿಗಳಿಗೆ ಅಂದ್ಬಿಟ್ಟು. ಬಾಳೆ ಗಿಡನೂ ಇದೆ. ಕೆಳಗಡೆ ಕನಕಾಂಬರ ಕಾಕಡನೂ ಹಾಕೈತೆ, ಸ್ವಲ್ಪ ಚಿಕ್ಕದು. ಬಾಳೆ ಗಿಡ ನೋಡಿ ಎಷ್ಟು ದೊಡ್ಡದು. ಒಂದು ಸಲ ಬಿಟ್ಟಿತ್ತು, ಈ ಸಲ ಇನ್ನೂ ಬಿಟ್ಟಿಲ್ಲ. ಇನ್ನು ಸ್ವಲ್ಪ ದೊಡ್ಡದಾಗಬೇಕಲ್ಲ. ಕಬ್ಬು ನೆಟ್ಟಿದ್ದೀವಿ, ಆಯ್ತು ಪೂಜೆಗೆ ಬೇಕಲ್ಲ. ದಾಸವಾಳ ಗಿಡ ಇದೆ. ನಮ್ಮದು ಆಯ್ತು ಪೂಜೆ ಗ್ರ್ಯಾಂಡು ತುಂಬ, ಹಂಗಾಗಿ ಇಲ್ಲಿ ಇನ್ನೊಂದು ಥರ ದಾಸವಾಳ ಇದೆ. ಬನ್ನಿ ಎಷ್ಟು ದೊಡ್ಡದು ಗಿಡ ಅಂತ ತೋರಿಸ್ತೀನಿ. ಎಷ್ಟು ಥರ ನೋಡಿ, ಎಷ್ಟು ಹೂ ಬಿಟ್ಟಿದೆ. ಮೊಗ್ಗುಗಳು ನೋಡಿ ಚೆನ್ನಾಗಿ ಕಚ್ಚೈತೆ. ಇದು ಒಂದು ಗಿಡ ನೆಟ್ಟಿದ್ರೆ ಸಾಕು ಫ್ಯಾಮಿಲಿಗೆ. ಏಕದ ಗಿಡ ಪೂಜೆ ಮಾಡೋಕ್ಕೆ ಅಂತ. ಪಾಪ ಟ್ಯಾಕ್ಟ್ರಲ್ಲಿ ಗುದ್ದಿ ಅದೆಲ್ಲ ಹಾಳಾಗ್ಬಿಟ್ಟೈತೆ, ರೆಡಿ ಮಾಡಿಸಿಲ್ಲ. ಇಲ್ಲೊಂಥರ ಗಣಗ್ಲೆ ಇದೆ ನೋಡಿ, ಇದು ರೆಡ್ ಕಲರ್ ಗಣಗ್ಲೆ ಇದು. ಇಲ್ಲಿ ದಾಸವಾಳ ಗಿಡ ಇದೆ ಅದೇ ಥರ. ಸೀಬೆಕಾಯಿ ಗಿಡನೂ ಸುಧಾ ನೆಟ್ಟಿದ್ದೀವಿ, ಹಣ್ಣು ಬಿಟ್ಟೈತೆ. ಅಲ್ಲಿಂದ ಬಂದಿದ್ದು ನೋಡಿ ಸೀಬೆಕಾಯಿ ಗಿಡ ಇನ್ನೊಂದು ಚಿಕ್ಕದು. ಈ ಕಡೆ ನೆಟ್ಟಿದ್ದೀವಲ್ಲ ಮನೆ ಮುಂದ್ಗಡೆ, ಅದು ಇದು ಚಿಕ್ಕದು. ಅಲ್ಲಿಂದ ಬಂದಿಲ್ಲಿ ಗಣಗ್ಲೆ ಗಿಡನೂ ನೆಟ್ಟಿದ್ದಾರೆ ಅಮ್ಮ. ಇದು ಬೇರೆ ಕಲರ್ ಅಂತೆ, ಇನ್ನೂ ಬಿಟ್ಟಿಲ್ಲ ಒಂದು ಸಲಿನೂ. ಇಲ್ಲಿ ಇಲ್ಲೊಂಥರ ಪಿಂಕ್ ಕಲರ್ ಗಣಗ್ಲೆ, ಇದು ಮನೆ ಮುಂದೆ ನೆಟ್ಟಿರೋದು ಶೋಗೆ ಅಂದ್ಬಿಟ್ಟು. ಎಲ್ಲ ಕಿತ್ಕೊಂಡು ಹೋಗ್ತಾರೆ. ಇಲ್ಲೊಂಥರ ದಾಸವಾಳ ಇದೆ ನೋಡಿ, ಇದು ಬೇಗ ಬಾಡಾಗುತ್ತೆ, ಒಂದಿನನೂ ಇರಲ್ಲ ಅದು. ಗಣಗ್ಲೆ ಗಿಡ ಇದೆ ಎಷ್ಟು ದೊಡ್ಡದು. ಅಲ್ಲಿಂದ ಬಂದು ಇಲ್ಲಿ ದಾಳಿಂಬೆ ಗಿಡ ನೆಟ್ಟಿದ್ದೀವಿ ನೋಡಿ. ಅದು ಎಲ್ಲ ಹೂವು ಕಚ್ಚೈತೆ ಹಣ್ಣು ಬಿಡೋಕ್ಕೆ, ಆದರೆ ನನ್ನ ಮಗ ಬಿಡಲ್ಲ. ಕರಿಬೇವಿನ ಗಿಡ ಇದೆ. ಇದು ನಾಟಿ ಕರಿಬೇವು ಇದು, ಅಲ್ಲಿ ತೋರಿಸಿದ್ನಲ್ಲ ಅದೇ ರೀತಿ. ಪಕ್ಕದಲ್ಲಿ ಪಾರಮ್ಮು. ಇದು ಕನಕಾಂಬರ ಗಿಡ ನೋಡಿ, ಇಲ್ಲೊಂದಿದೆ. ನಿಮಗೂ ತೋಟ ಮಾಡೋದು ಇಷ್ಟ ಇದ್ದರೆ ನೀವು ಇದೇ ಥರ ಮಾಡಿ. ಆದರೆ ಹುಷಾರು, ಮಕ್ಳು ಮರಿ ಇರೋರು, ಯಾಕಂದರೆ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಳ್ಳಿ, ಆವಾಗೆ ಬೆಚ್ಚುತ್ತೆ. ಮರಳೆ ಗಿಡ ಇದೆ ಇಲ್ಲೊಂದು ನೋಡಿ. ಇಲ್ಲೊಂದು ದಾಸವಾಳ ಇದೆ. ಎಲ್ಲ ಕಿತ್ತಾಕಿದಾನೆ ನನ್ನ ಮಗ ಹೋಗಿ, ತುಂಟ ಅಲ್ಲ ಮುಗ್ಗಿಂದುವೆ. ಸುಗಂಧರಾಜ ಗಿಡಗಳಿದು. ಮಧ್ಯೆ ಮಧ್ಯೆ ಕಾಕಡನೂ ಹಾಕೈತಮ್ಮ. ಈ ಸುಗಂಧರಾಜ ಇದು ಫಂಕ್ಷನ್ಗೆ ಹೋಗಿ ತೊಗೊಂಬಂದಿರೋದಿದು. ಅದು ಲೇಟು ಅದು ಹೂವು ಬಿಡೋಕ್ಕೆ, ಹಂಗಾಗಿ ನೆಟ್ಟಿದ್ದೇವೆ. ಇದು ಶೋ ಗಿಡ. ಇಲ್ಲಿ ಮನಿ ಪ್ಲ್ಯಾಂಟ್ ಇದೆ, ತೋರಿಸ್ತೀನಿ ಬನ್ನಿ ಎಷ್ಟು ದಬ್ಬ ಐತೆ ಅಂತ. ಈಗ ನೆಟ್ಟಿರೋದು ರೀಸೆಂಟಾಗಿ, ಒಂದು ತಿಂಗಳಾಗಿರ್ಬೋದೇನೋ ಅಷ್ಟೇ. ಇನ್ನೂ ಇತ್ತು, ನನ್ನ ಮಗ ಕಿತ್ತಾಕ್ಬಿಟ್ಟು ಈಗ ಇಷ್ಟಿದೆ ನೋಡಿ. ಪಕ್ಕದಲ್ಲಿ ಹಾಲು ಕೀಳಕ್ಕೆ ಹೋಗಿದ್ದಾರೆ ನೋಡಿ ಇಬ್ಬರು.
ನೋಡಲ್ಲಿ ಕಿತ್ತಾಕಕ್ಕೆ ಹೋಗಿರೋದು. ನಿಮಗೂ ಇಷ್ಟ ಆದರೆ ಇದೇ ರೀತಿ ತೋಟ ಮಾಡಿ ಫ್ರೆಂಡ್ಸ್. ಎಲ್ಲ ಹಸ್ರನ್ನು ಬೆಳೆಸಿ ಪರಿಸರ ಉಳಿಸಿ.